पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ನೀವು ಸಹ ರಾಯರ್ ಭಕ್ತರಾಗಿದ್ದರೆ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ನನಗೆ ಅಲ್ಲಾಗಿದ್ದೊಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡತಿಯನ್ನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇದು ಮಂತ್ರಾಲಯಕ್ಕೆ ಹೋಗಿದ್ದು ಲಾಸ್ಟ್ ಮಂತ್ ವಿಡಿಯೋ ಆಗಿರುತ್ತೆ. ಯಾಕೆ ಲಾಸ್ಟ್ ಮಂತ್ದು ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ, ಈ ವಿಡಿಯೋನ ನನಗೆ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡು ಒಂಥರ ಈ ಮೈಯೇ ಜುಮ್ ಅನಿಸುತ್ತೆ. ನನಗೆ ಅಲ್ಲಾಗಿದ್ದ ಅನುಭವ ನೆನಪಿಸ್ಕೊಂಡ್ರೆ ಏನಂತ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ನನಗೆ ಅವತ್ತಿಂದ ವಿಡಿಯೋ ಮಾಡೋಕ್ಕೆ ಕೂತ್ಕೊಂಡ್ರೇ ಒಂಥರ ಅನಿಸೋದು. ಸೊ ಅವತ್ತಿಂದ ವಿಡಿಯೋ ಹಾಕಿರಲಿಲ್ಲ. ಸೊ ಇವತ್ತು ಧೈರ್ಯ ಮಾಡಿ ಕೂತ್ಕೊಂಡು ಹಾಕ್ತಾಯಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಹೆಸರು ಹೇಳ್ಕೊಂಡು ಇವತ್ತೇ ಎಡಿಟ್ ಮಾಡಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನಾವು ಸತತವಾಗಿ 3 ವರ್ಷದಿಂದ ಮಠಕ್ಕೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇರೋದು. ಯಾವಾಗ ಪ್ಲ್ಯಾನ್ ಮಾಡಿದ್ರು ಏನಾದರೂ ಕ್ಯಾನ್ಸಲ್ ಆಗ್ತಾ ಇರೋದು. ಈ ವಾರ ಹೋಗೋಕ್ಕೆ ಮುಂಚೆನೂ ಒಂದು ವಾರ ಮುಂಚೆ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಹೋಗೋಕ್ಕಾಗಲಿಲ್ಲ. ಶುಕ್ರವಾರ ನಮಗೆ ಭಾನುವಾರ ರಜೆ ಇರೋದ್ರಿಂದ ಶನಿವಾರ ಹೋಗೋಣ ಅಂತ ಶುಕ್ರವಾರ ನೈಟ್ ಪ್ಲ್ಯಾನ್ ಮಾಡಿದ್ವಿ. ಶನಿವಾರ ಬೆಳಗ್ಗೆ 11 ಗಂಟೆನಲ್ಲಿ ಕೂತ್ಕೊಂಡು ಬಸ್ ಟಿಕೆಟ್ ಟ್ರೈ ಮಾಡಿದೆ. ಹೆಂಗೆ ಕೊನೆಯಲ್ಲಿ ಯಾವ ಬಸ್ಸಲ್ಲೂ ಸಿಕ್ಕಲಿಲ್ಲ ಸೀಟು. ಒಂದು ಬಸ್ಸಲ್ಲಿ ಮಾತ್ರ 5 ಸೀಟ್ ಇತ್ತು. ಸೊ ಸಡನ್ನಾಗಿ ಬುಕ್ ಮಾಡಿ ಅವತ್ತು ಸಂಜೆ 9 ಗಂಟೆಗೆ ಬನಶಂಕರಿನಲ್ಲಿ ಪಿಕಪ್ ಇತ್ತು ಅಂತೇಳಿ ಬುಕ್ ಮಾಡಿದ್ವಿ. ಒಂಬತ್ತು ಗಂಟೆ ಪಿಕಪ್ಪು, ಮತ್ತು ಬೆಳಗಿನ ಜಾವ 6 ಗಂಟೆಗೆ ಅಲ್ಲಿ ಇಳಿಸೋದು ಅಂತ ಇತ್ತು. ಬಟ್ 10 ಗಂಟೆ ಆಯಿತು ಹೊರಡೋದು. ಸೊ ಹಾಗಾಗಿ 6:30 7 ಗಂಟೆ ಆಯಿತು. ನಾವಿಲ್ಲಿ ರಾಘವೇಂದ್ರ ಸ್ವಾಮಿ ಸರ್ಕಲಲ್ಲಿ ಇಳಿಸಿದ್ರು. ಸೊ ಅಲ್ಲಿ ಇಳಿದ್ಮೇಲೆ ಪಕ್ಕದಲ್ಲೇ ರೂಮ್ ಮಾಡ್ಕೊಂಡ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ನಾವು ರೆಡಿಯಾಗಿ ಮಠದ ಹತ್ರ ಹೋಗೋ ಅಷ್ಟರೊಳಗಡೆ 10 ಗಂಟೆನೇ ಆಗಿತ್ತು. ಅಷ್ಟರೊಳಗಡೆ ತುಂಬ ರಶ್ ಇತ್ತು. ಆದರೂ ಹೋಗಿ ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ. ಇದೆಲ್ಲದಕ್ಕಿಂತ ಮೊದಲು ನಾನು ನಿಮ್ಗೊಂದು ಹೇಳಬೇಕು. ಏನಂತಂದರೆ, ಆ್ಯಕ್ಚುಲಿ ಮೊದಲು ನಾನು ರಾಯರ್ ಭಕ್ತನೇ ಅಲ್ಲ. ನಾನು ಬೆಂಗಳೂರಿಗೆ ಬಂದಾಗ ನಾವು ಜಯನಗರಲ್ಲಿ ಇದ್ದಿದ್ದು. ಸೊ ಅಲ್ಲಿ 5th ಬ್ಲಾಕಲ್ಲಿ ರಾಯರ್ ಮಠ ಇದೆ. ಯಾವಾಗೂ ಮಠದ ಮುಂದೆ ಹೋಗ್ಬೇಕಾದ್ರೆ ಎಲ್ಲ ಅಷ್ಟು ರಶ್ ಇರೋದು ನೋಡಿ ಇವರೆಲ್ಲ ಏನಕ್ಕೆ ಹಿಂಗೆ ಮಠಕ್ಕೆ ಹೋಗ್ತಾರೆ ಅಂತ ಅಂದ್ಕೊಳ್ಳಿವೆ. ನಾನು ಯಾವತ್ತೂ ನಿಜ ಹೇಳ್ಬೇಕಂದ್ರೆ ಒಂದಿನನೂ ಕೈ ಸಹ ಮುಗ್ದಿರಲಿಲ್ಲ, ಹಂಗೆ ಹೋಗ್ತಾಯಿದ್ದೆ. ಆಲ್ಮೋಸ್ಟ್ ನಾನು ಬಂದೊಂದು 13 ವರ್ಷ ಆದ್ರೂ, ಒಂದು 8-9 ವರ್ಷ ಆದ್ರೂ ನಾನು ಒಂದು ದಿನನೂ ಮಠಕ್ಕೆ ಹೋಗಿರಲಿಲ್ಲ. ಅಲ್ಲಿ ಯಾವಾಗ ಹೋದ್ರೂ ಅಲ್ಲಿಗೆ ತುಂಬ ದೂರದಿಂದ ಎಲ್ಲ ಬರ್ತಾರೆ. ಬಟ್ ನಾನು ಅಲ್ಲೇ ಇದ್ದರೂ ಒಂದು ದಿನನೂ ಹೋಗಿರಲಿಲ್ಲ. ಆಮೇಲೆ ಸ್ವಲ್ಪ ದಿನ ಈಗ ಒಂದು 2-3 ವರ್ಷದಿಂದ ಏನೋ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ನಾನು ಅವ್ರ ಭಕ್ತನೇ ಆಗಿರಲಿಲ್ಲ. ಒಂದು ಸಲ ಎಲ್ಲರೂ ನಂಬ್ತಾರಲ್ಲ ಅಂತ ಹೇಳ್ಬಿಟ್ಟು ಗಟ್ಟಿ ಮನಸ್ಸಲ್ಲಿ ಒಂದು ಸಲ ಅವ್ರನ್ನ ನೆನ್ಕೊಂಡು ಇದು ಮಾಡಿದೆ. ಆ ಪ್ರಾಬ್ಲಮ್ ಎಷ್ಟು ಕ್ಲಿಯರಾಗಿ ಇದಾಯಿತು ಅಂತಂದರೆ, ಎಷ್ಟು ಈಸಿಯಾಗಿ ಇದಾಯಿತು ಅಂತಂದರೆ, ನಾನು ಅವತ್ತಿಂದ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ, ನಾನು ರಾಯರನ್ನು ಅಷ್ಟು ನಂಬಕ್ಕೆ. ಅಂದರೆ ಅವ್ರನ್ನ ನೆನಪಿಸ್ಕೊಂಡ್ರೆ ನನ್ನ ಬೆನ್ನ ಹಿಂದೆ ಏನೋ ಶಕ್ತಿ ಇದೆ, ನನಗೆ ಯಾರೋ ನಮ್ಮನ್ನು ಕಾಯ್ತಾ ಇದ್ದಾರೆ ಅನ್ನೋ ಥರ ಫೀಲಿಂಗು. ಅವ್ರ ಹೆಸ್ರು ಹೇಳ್ಕೊಂಡ್ರೆ ಸಾಕು ನನ್ನ ಜೊತೆಯಲ್ಲಿ ಇದ್ದಾರೆ ಅನ್ನೋ ಥರನೇ ಫೀಲಿಂಗ್ ಅವತ್ತಿಂದ. ಯಾಕಂತಂದರೆ ಮೊದಲಿಂದನೂ ನಮ್ಮ ಮನೆಗಳಲ್ಲೆಲ್ಲ ಹೆಂಗೆ ಅಂತಂದರೆ, ಈ ನಾನ್ ವೆಜ್ ತಿನ್ನೋರೆಲ್ಲ ಪೂಜೆ ಮಾಡಬಾರ್ದು, ರಾಯರ ಪೂಜೆ ಮಾಡಬಾರ್ದು ಅನ್ನೋದೊಂದು ಆ ಥರ ಹೇಳಿ ನಮ್ಗೆ ಅದೇ ಮೈಂಡಲ್ಲಿತ್ತು. ಸೊ ಅದರಿಂದ ನಾವು ಆ ಥರ ಬೆಳ್ಕೊಬಂದಿದ್ದಕ್ಕೋ ಏನೋ ಗೊತ್ತಿಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ರಾಯರ ಕೃಪೆ ನಮ್ಮ ಮೇಲೆ ಆಗೋ ತನಕ ನಾವು ಅವ್ರ ಭಕ್ತರಾಗೋಕ್ಕಾಗಲ್ಲ, ಅವ್ರ ಪೂಜೆ ಮಾಡೋಕ್ಕಾಗಲ್ಲ ಅಂತಾರಲ್ಲ, ಅದು ನಿಜಕ್ಕೂ ನಿಜ. ಅವ್ರ ಕೃಪೆ ನಮ್ಮ ಮೇಲೆ ಬಿದ್ದಿದ್ದಕ್ಕೆ ಏನೋ ಗೊತ್ತಿಲ್ಲ, ನಾನು ಭಕ್ತೆ ಆಗಿಬಿಟ್ಟಿದ್ದೀನಿ.
ಇವಾಗ ನಿಜ ಹೇಳ್ಬೇಕಂತಂದ್ರೆ ನಾವು ರಾಯರನ್ನ ನೆನೆದೇ ಇರೋ ದಿನ ಇಲ್ಲ, ಕ್ಷಣ ಇಲ್ಲ ಅನ್ನೋ ಥರ. ನನ್ಗೇನಂತಂದ್ರೆ ಏನೇ ಮಾಡ್ಬೇಕಂದ್ರೂ ರಾಯರನ್ನ ನೆನೆಸ್ಕೊಂಡೇ ಮಾಡೋ ಥರ, ಆ ಥರ ಆಗಿದೆ ಇವಾಗ. ಬಟ್ ಅದಾದಮೇಲೆ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಎಷ್ಟು ಸಲ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಮೇ ಬಿ ಅಲ್ಲಿಗೂ ಹೋಗಿ ನೋಡೋಕ್ಕೆ ಅವರು ಕೃಪೆ ಬೇಕಿತ್ತು ಅನಿಸುತ್ತೆ. ಅವರು ಇವಾಗ ಬನ್ನಿ ಅಂತ ಆಶೀರ್ವಾದ ಮಾಡಬೇಕಿತ್ತು ಅನಿಸುತ್ತೆ, ಆವಾಗಲೇ ಹೋಗೋಕ್ಕಾಗೋದು ಅನಿಸುತ್ತೆ. ಸೊ ಇವಾಗ ದರ್ಶನಕ್ಕೆ ಬಂದ್ವಿ, 10 ಗಂಟೆ ಆಯಿತು. 10 ಗಂಟೆಯಿಂದ ಆ್ಯಕ್ಚುಲಿ ಎಷ್ಟು ತುಂಬ ರಶ್ ಇತ್ತು ಅಂತಂದರೆ, ಅದು ಭಾನುವಾರ ಆಗಿದ್ದರಿಂದ 10 ಗಂಟೆಗೆ ನಿಂತ್ಕೊಂಡವ್ರು 12ವರೆಗೆ ನಾವು ದರ್ಶನ ಆಯಿತು ನಮಗೆ. ಅಲ್ಲಿ ದರ್ಶನಕ್ಕೆ ಹೋದಾಗ ಏನಾಯ್ತು ಅಂದರೆ ತುಂಬ ರಶ್ ಇತ್ತು. ಒಂದು ಸೆಕೆಂಡ್ ಹಿಂಗೆ ನೋಡಿದ ತಕ್ಷಣ ಮುಂದೆ ಮೂವ್ ಮಾಡ್ತಾಯಿದ್ರು. ನಾನು ಒಂದ್ಸಲ ಹಿಂಗೆ ನೋಡಿ ನನ್ನ ಮಗಳನ್ನ ಎತ್ತಿಬಿಟ್ಟು ತೋರಿಸೋಣ ಅಂತ ಹೇಳಿ ಹಿಂಗೆ ಕೆಳಗಡೆ ಬಗ್ಗಿದೆ. ಮುಂದೆ ಹೋಗಿ ಅಂದರೆ ನನ್ನ ಮಗಳು ಕೈ ಮುಕ್ಕೊಂಡ್ಳು ಅಷ್ಟೇ. ನನಗೆ ನಿಜ ನೋಡೋಕ್ಕೆ ಆಗಲಿಲ್ಲ ರಾಯರನ್ನ ಕಣ್ಣು ತುಂಬ. ನನಗೆ ಎಷ್ಟು ನೋವಾಯಿತು ಅಂತಂದರೆ, ನಾನು ನಿಜ ಅಲ್ಲಿ ಒಂಥರ ಕಣ್ಣೀರು ಬಂದಂಗೆ ಆಯಿತು. ನಾನು ಅಷ್ಟು ವರ್ಷದಿಂದ ಕಾದು ನಿಮ್ಮ ದರ್ಶನಕ್ಕೆ ಬಂದರೆ ನನಗೆ ನಿಮ್ಮ ದರ್ಶನನೇ ಚೆನ್ನಾಗಿ ಆಗಲಿಲ್ವಲ್ಲ ಅಂತ ಮನಸ್ಸೊಳಗಡೆನೇ ಒಂಥರ ದುಃಖ ಪಟ್ಕೊಂಡೆ ಆಚೆ ಬಂದೆ. ಬಂದಮೇಲೆ ಮಂತ್ರಾಕ್ಷತೆ ಇಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ಆಮೇಲೆ ಇಲ್ಲಿ ನದಿ ನೋಡೋಣ ಅಂತ ನದಿ ತೀರಕ್ಕೆ ಬಂದ್ವಿ. ನೀರೆಲ್ಲ ಖಾಲಿಯಾಗಿತ್ತು. ನನಗೆ ನಿಜವಾಗೂ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ, ಅಳು ಬರ್ತಾಯಿದೆ, ಏನೋ ಗೊತ್ತಿಲ್ಲ. ನಂಗೆ ಅವತ್ತಲ್ಲಿ ದೇವಸ್ಥಾನಕ್ಕೆ ಹೋದಾಗೂ ಹಿಂಗೆ ಆಯಿತು, ಅಳುನೇ ಬರ್ತಾಯಿತ್ತು ನನಗೆ. ನನ್ನ ಮಗಳು ನದಿನಲ್ಲಿ ಆಟ ಆಡಬೇಕು ನೀರಲ್ಲಿ ಅಂದಿದ್ದಕ್ಕೆ ಹೋದ್ವಿ. ನನಗೆ ಆ ರಶ್ಶಲ್ಲಿ ಅಷ್ಟು ಹೊತ್ತು ನಿಂತ್ಕೊಂಡು ದರ್ಶನ ಮಾಡಿ ನಿಜ ಅಲ್ಲಿ ನದಿಗೆ ಹೋಗಿ ಕಾಲಿಟ್ಟ ತಕ್ಷಣ ಹೆಂಗೆ ಅನ್ನಿಸ್ತು ಅಂತಂದರೆ, ಒಂಥರ ಎಲ್ಲಿ ಸಿಗದೇ ಇರೋ ಖುಷಿ, ನೆಮ್ಮದಿ ಅಲ್ಲಿ ಸಿಗ್ತಾ ಇದೆ ನನಗೆ ಅನ್ನೋ ಥರ ಅಷ್ಟು ಇದಾಯಿತು. ಸರಿ, ನನ್ನ ಮಗಳು ತೆಪ್ಪದಲ್ಲಿ ಹೋಗ್ಬೇಕು ಅಂತಂದ್ಲು ಅಂತೇಳಿ ಅವಳನ್ನು ತೆಪ್ಪದಲ್ಲಿ ಕೂರಿಸ್ಕೊಂಡು ಒಂದು ರೌಂಡ್ ಕರ್ಕೊಂಡೋಗಿ ಅಮ್ಮ, ನಾನು, ನನ್ನ ತಮ್ಮ ಹೋದ್ವಿ. ನಮ್ಮ ಮನೆಯವ್ರು ಬರಲಿಲ್ಲ, ಯಾಕಂದರೆ ಅವರಿಗೆ ಕೂರೋಕ್ಕಾಗಲ್ಲ ಇದಕ್ಕೆ ಹತ್ತಿ ಕಾಲವ್ರಿಗೆ. ಸೊ ಹಂಗಾಗಿ ನಾವು 4 ಜನನೇ ಹೋದ್ವಿ. ನನಗೆ ಅಲ್ಲಿ ಹೋಗ್ಬೇಕಂದ್ರೆ ಒಂಥರ ಹೆಂಗೆ ಅನ್ನಿಸ್ತಾಯಿತ್ತು ಅಂದರೆ, ನಾನು ಎಷ್ಟೋ ದಿನದಿಂದ ಇಲ್ಲಿದ್ದೀನಿ, ಎಷ್ಟೋ ಸಲ ನಾನು ಇಲ್ಲಿ ಓಡಾಡಿದ್ದೀನಿ, ನಾನು ಇಲ್ಲೇ ಇದ್ದೀನಿ, ನಾನು ಇಲ್ಲೇ ಬದುಕಿದ್ದೀನಿ ಅನ್ನೋ ಥರ ಅನ್ಸೋಕ್ಕೆ ಫೀಲ್ ಆಯಿತು ನನಗೆ ನಿಜವಾಗೂ. ತೆಪ್ಪದಲ್ಲಾದಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ಬಿಟ್ಟು ಆಟ ಆಡಿಕೊಂಡು ನೀರಲ್ಲಿ ಆಡ್ತೀನಿ ಅಂತಂದ್ಲು. ಸ್ವಲ್ಪ ಹೊತ್ತು ಅವಳನ್ನು ಆಡಿಸ್ಕೊಂಡು ಮತ್ತೆ ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲಿ ಪ್ರಸಾದ ತೊಗೊಂಡಿರಲಿಲ್ಲ, ಪ್ರಸಾದ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಪ್ರಸಾದ ತೊಗೊಳ್ಳೋ ಹತ್ರನೂ ಮೇ ಬಿ ಭಾನುವಾರ ಅಷ್ಟು ರಶ್ ಇರುತ್ತೆ ಏನೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ರಶ್ ಇತ್ತು. ಪ್ರಸಾದ ತೊಗೊಳೋಕ್ಕೂ ಆಲ್ಮೋಸ್ಟ್ ಒಂದು 2 hours ಕ್ಯೂ ನಿಂತಿದ್ದೀವಿ, ಅಷ್ಟೊತ್ತು ನಿಂತಿದ್ವಿ. ತಗೊಂಡು ಅಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಅಲ್ಲಿ ದೇವಸ್ಥಾನದ ಅಂಗಳದಲ್ಲೇ ಸ್ವಲ್ಪ ಹೊತ್ತು ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿಕೊಂಡು ಮತ್ತೆ ರೂಮಿಗೆ ವಾಪಸ್ ಬಂದ್ವಿ. ಸ್ವಲ್ಪ ತುಂಬ ಬಿಸಿಲಿತ್ತು ಅವತ್ತು ಬೇರೆ, ಸೊ ಹಂಗಾಗಿ ನಿದ್ದೆ ತುಂಬ ಸುಸ್ತಾಗ್ತಾ ಇದ್ಲೇನೆ ಅಂತ ಹೇಳಿದ್ಲು ಅಂತೇಳಿ ವೀಡಿಯೋ ಎಲ್ಲ ಮಾಡಿಕೊಂಡು, ನನಗಂತೂ ಅಲ್ಲಿಂದ ಹೊರಡೋಕ್ಕೆ ಮನಸ್ಸಿಲ್ಲ, ಆ ಥರ ಅನ್ನಿಸ್ತಾ ಇತ್ತು. ಸೊ ಬಂದ್ವಿ, ಮತ್ತೆ ರೂಮಿಗೆ ವಾಪಸ್ ಬಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು, ಇನ್ನು ನಮಗೆ ಸಂಜೆ ಬಸ್ ಇದ್ದಿದ್ದು 8:15ಗೆ ಬಸ್ ಇದ್ದಿದ್ದು. ಸೊ ಹಂಗಾಗಿ ಇನ್ನು ಟೈಮ್ ಇದೆಯಲ್ಲ, ಸರಿ ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಒಂದು 4 ಗಂಟೆ ಹಂಗೆ ಬಂದುಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ, ಸುತ್ತಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ರೂಮಿಗೆ ಬಂದಮೇಲೆ ನನ್ನ ಮಗಳು ಸ್ವಲ್ಪ ಬಿಸಿಲಲ್ಲಿ ಹೋಗಿ ಬಂದಿದ್ದಕ್ಕೆ, ರಶ್ ಇದ್ದಿದ್ದಕ್ಕೆ ಏನೋ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಹೇಳಿ ನಮ್ಮ ಮನೆಯವ್ರೂ ನನ್ನ ಮಗಳು ಮಲಗಿದ್ರು. ಸೊ ನನಗೆ ಮತ್ತೆ ಆಗಲೇ ಇಲ್ಲ. ರೂಮ್ ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದರಿಂದ ಒಂದು 200-300 ಮೀಟ್ರ್ ಇತ್ತೇನೋ ಅಷ್ಟೇ. ಸೊ ಮತ್ತೆ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಬಂದೆ ನಾನು ನಮ್ಮ ಅಮ್ಮನ ಕರ್ಕೊಂಡು ನನ್ನ ತಮ್ಮನ ಜೊತೆ ಮತ್ತೆ ಬಂದ್ವಿ. ನನ್ನ ತಮ್ಮ ಇವಾಗಿಂತ ಸಂಜೆ ಲೈಟಿಂಗ್ಸ್ ತುಂಬ ಚೆನ್ನಾಗಿರುತ್ತೆ, ಬಾ ನೋಡಿವಂತೆ ಅಂತಂದರೆ, ನಂಗೆ ಅದು ಏನೋ ಅಲ್ಲಿಂದ ಆಚೆ ಬರೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಅಂಗಳದಲ್ಲಿದ್ದರೆ
ಥರ ಯಾವ ಥರ ಫೀಲ್ ಆಗ್ತಾಯಿತ್ತು ಅಂತಂದರೆ, ಈಗ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ತಾತ ಮನೆಯಲ್ಲಿ ಹೋಗಿದ್ರೆ ನನಗೆ ಯಾವ ಥರ ಒಂಥರ ಚಿಕ್ಕ ಮಗು ಥರ ಕುಣಿದಾಡ್ಕೊಂಡು ಖುಷಿಯಾಗಿರ್ತಾ ಇದ್ನೋ, ಸೇಮ್ ಅದೇ ಥರ ಫೀಲಿಂಗು. ನಾನು ತುಂಬ ಚಿಕ್ಕ ಮಗು ಆಗಿದ್ದೀನಿ, ನನಗೆ ಈ ಜಾಗ ತುಂಬ ದಿನದಿಂದ ಗೊತ್ತು, ನಾನು ಇಲ್ಲೇ ಆಡ್ಕೊಂಡು ಬೆಳೆದಿದ್ದೀನಿ ಅನ್ನೋ ಥರ ಒಂಥರ ಮಗು ಥರನೇ ಆಗಿದ್ದೀನಿ. ಮೇ ಬಿ ರಾಯರ ಮಡಿಲಲ್ಲಿ ಮಕ್ಕಳಾಗ್ಬಿಡ್ತೀವಿ ಅನಿಸುತ್ತೆ ನಾವು ಅಲ್ಲಿ ಹೋದರೆ. ಯಾವ ಥರ ಅಂತಂದರೆ ನಿಜವಾಗೂನು ನನಗೆ ಇಷ್ಟು ವಯಸ್ಸಾಗಿದೆ ಅನ್ನೋದು ಮರ್ತೋಗುತ್ತೆ. ಒಂಥರ ಚಿಕ್ಕ ಮಕ್ಳ ಥರ ಅಲ್ಲಿ ಆ ಜಾಗದಲ್ಲಿ ಓಡಾಡ್ಕೊಂಡಿರ್ಬೇಕು ಅನಿಸುತ್ತೆ. ನನಗಂತೂ ನನಗೆ ನೆನಪಿರಂಗೆ ನಾನು ನಮ್ಮ ಅಜ್ಜಿ ತಾತ ಜೊತೆ ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ ಎಷ್ಟು ಖುಷಿಯಾಗಿ ಕುಣಿದಾಡ್ಕೊಂಡು ಇರ್ತಾ ಇದ್ದೆ ಅನ್ನೋ ಥರ ಇದನ್ನೆಲ್ಲ ಅದೇ ಥರ ಮನಸ್ಸು ಒಳಗಡೆ ಅಷ್ಟು ಖುಷಿ ಅನ್ನಿಸ್ತಾ ಇತ್ತು ನನಗೆ. ಆ ಎಕ್ಸ್ಪೀರಿಯನ್ಸನ್ನ ಮೇ ಬಿ ನಾನು ಹೇಳಿದರೆ ಅರ್ಥ ಆಗುತ್ತೋ ಇಲ್ವೋ, ಅಂದರೆ ಅಲ್ಲಿ ಹೋಗಿ ರಾಯರ ಭಕ್ತರು ಯಾರು ಅದು ಅನುಭವಿಸಿರ್ತಾರೆ ಅವ್ರಿಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಮತ್ತು ಸಂಜೆ ಲೈಟಿಂಗ್ ನೋಡೋಕೆ ಬಂದ್ವಲ್ಲ, ನಿಜವಾಗ್ಲೂ ಸಂಜೆ ಬಂದಾಗ ನನಗೆ ನಿಜ ಎಲ್ಲೋ ಸ್ವರ್ಗಕ್ಕೆ ಬಂದಿದ್ದೀನಿ ಅನ್ನೋ ಥರ ಅನ್ಸೋಕೆ ಫೀಲ್ ಆಯಿತು. ಆ್ಯಕ್ಚುಲಿ ನಮಗೆ 8:30ಗೆ ಬಸ್ ಇದ್ದಿದ್ದರಿಂದ ರೂಮ್ ಚೆಕ್ಔಟ್ ಮಾಡಿಕೊಂಡು 7:30ಗೆ ಮಠದ ಹತ್ರ ಬಂದ್ವಿ. ಮತ್ತು ಅಲ್ಲಿ ಲೈಟಿಂಗ್ಸ್ ಎಲ್ಲ ಇತ್ತಲ್ಲ, ಅಮ್ಮ ನಾನು ನೋಡಿಕೊಂಡು ನಿಧಿ ಅವರೆಲ್ಲ ಹಿಂದೆನೇ ಅವಳೇನೋ ಆಟ ಸಾಮಾನು ತೊಗೋತಾ ಇದ್ಲು, ಆಟ ಆಡ್ಕೊಂಡು ಕೂತಿದ್ರು. ಅಮ್ಮ ನನ್ನನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮುಂದೆ ಬಂದ್ವಿ. ನಾವು ಎಷ್ಟು ರಶ್ ಇದೆ ನೋಡಿ, ಅಷ್ಟು ರಶ್ಶಲ್ಲಿ ನಾನು ಅಮ್ಮಂಗೆ, ಅಮ್ಮ ಇವಾಗ ದರ್ಶನಕ್ಕೆ ಹೋದರೆ ಹೆಂಗಿರುತ್ತೆ ಅಂತಂದೆ. ಅಮ್ಮ ಬೆಳಗ್ಗೆನೇ 2-3 ಅವರ್ ಆಗಿದೆ ಮಗ, ಇವಾಗ ಹೋದರೆ ತುಂಬ ರಶ್ ಇರುತ್ತೆ ಅಂತಂದರು. ಅದು ಬೇಡ, ಬಸ್ 8:30ಗೆ ಇದೆ ಅಂತೇಳಿ ಅಮ್ಮ ನಾನು ಮುಂದೆ ಬಂದು ಹಂಗೆ ವೀಡಿಯೋ ಮಾಡ್ತಾಯಿದ್ವಿ. ನಾನು ಇಷ್ಟು ರಶ್ ಇರುತ್ತೆ ಎಲ್ಲಿ ಆಗುತ್ತೆ ಅಂತ ಅಂದ್ಕೊಂಡು ನೋಡಿ, ಅಲ್ಲಿ ಏನೋ ತೇರು ಎಳಿತಾಯಿದ್ರು. ಸೊ ಹಂಗಾಗಿ ಅದನ್ನು ವೀಡಿಯೋ ಮಾಡ್ಕೊಂಡು ಹಂಗೆ ನೋಡ್ತಾ ಇದ್ವಿ. ಜಸ್ಟ್ ಮುಂದೆ ಹೋಗಿ ಹಂಗೆ ಎಂಟ್ರೆನ್ಸ್ ಹತ್ರ ಹೋದ್ವಿ. ಎಲ್ಲ ಸೀದಾ ಒಳಗಡೆ ಹೋಗ್ತಾಯಿದ್ರು. ಏನಿದು ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ವಿ. ಬಾ ಅಮ್ಮ ನೋಡೋಣ ಹೋಗ್ತಾ ಇದ್ದಾರೆ ಅಂತ. ಸೊ ನಾನು ನೋಡೋಣ ಅಂತ ಹೇಳಿ ಹೋಗಿ ಮಂತ್ರಾಕ್ಷತೆ ಇಸ್ಕೊಂಡು ಅಮ್ಮ ಏನು ಎಲ್ಲ ಹೋಗ್ತಾ ಇದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ ಬಾ ಕೇಳೋಣ ಅಂತೇಳಿ ಅಲ್ಲಿ ಸೆಕ್ಯೂರಿಟಿ ಇರ್ತಾರಲ್ಲ ಅವ್ರನ್ನ ಕೇಳಿದ್ವಿ. ಅವರು ರಾಯರ ದರ್ಶನಕ್ಕೆ ಅಲ್ಲಿ ಕಳಿಸ್ತಿದ್ದಾರೆ. ಜಸ್ಟ್ ಹಿಂಗೆ ಹೋದ ತಕ್ಷಣ ಒಳಗಡೆ ರಾಯರ ದರ್ಶನಕ್ಕೆ ಬಿಟ್ಟರು. ಕರೆಕ್ಟಾಗಿ 5 ನಿಮಿಷ ಅವ್ರನ್ನ ಬೆಳಗ್ಗೆ ಒಂದು ಸೆಕೆಂಡ್ ನೋಡೋಕ್ಕಾಗಿರಲಿಲ್ಲ ನನಗೆ. 5 ನಿಮಿಷ ನಿಂತ್ಕೊಳ್ಳೋಕೆ ಬಿಟ್ಟಿದ್ದಾರೆ. ನನಗೆ ಅಲ್ಲಿ ಹೋದಾಗ ಎಷ್ಟು ಹತ್ತಿದ್ದೀನಿ ಅಂತಂದರೆ, ನಾನು ಬೆಳಗ್ಗೆ ನಿಮ್ಮನ್ನು ನೋಡೋಕ್ಕಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಮನಸಲ್ಲೇ ಅಂದ್ಕೊಂಡು ಹೋಗಿದ್ದು ನೀವು ಕೇಳಿಸ್ಕೊಂಡ್ರಾ, ನನಗೆ ಅದಕ್ಕೆ ಇಷ್ಟು ಚೆನ್ನಾಗಿ ದರ್ಶನ ಕೊಟ್ರಾ ಅಂತ ನನಗೆ ಇನ್ನೇನು ಕೇಳ್ಕೊಳಕ್ಕಾಗಲಿಲ್ಲ. ಅವ್ರ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡು ಹತ್ಕೊಂಡಿದ್ದೀನಿ ನಾನು. ಅಷ್ಟು ಒಂಥರ ಅವ್ರನ್ನ ಅಷ್ಟು ಮುಂದೆ ನಿಂತ್ಕೊಂಡು 5 ನಿಮಿಷ ನಿಂತ್ಕೊಂಡು ನೋಡೋ ಅದೃಷ್ಟ ಸಿಕ್ತಲ್ಲ ಅಂತೇಳಿ ನಂಗೆ ನಿಜ ಅಳುತ್ತೆ ಬಂದಿದೆ. ಅದು ನನಗೆ ಹೇಳೋಕ್ಕಾಗ್ತಾಯಿಲ್ಲ. ಇವಾಗ ನೆನಪಿಸ್ಕೊಂಡ್ರು ನನಗೆ ಕಣ್ಣೀರು ಬರ್ತಾ ಇದೆ. ಅದೇ ಹೇಳ್ತಾರಲ್ಲ, ರಾಯರವರು ಪ್ರತಿ ಭಕ್ತರ ಮಾತನ್ನು ಕೇಳಿಸ್ಕೊತಾರೆ ಅಂತ. ಅದು ಎಷ್ಟು ನಿಜ ಅಂತ ಅನ್ನಿಸ್ತು ಅಂತಂದರೆ ನನಗೆ, ನಾನು ಅವ್ರ ಹತ್ರ ಏನೂ ಕೇಳಲಿಲ್ಲ. ಅಲ್ಲಿ ಹೋಗಿ ನನಗೆ ಅದು ಕೊಡಿ ಇದು ಕೊಡಿ ಅಂತ. ನಾನು ನಿಮ್ಮ ದರ್ಶನ ಮಾಡೋಕ್ಕಾಗಲಿಲ್ವಲ್ಲ, ಅಷ್ಟು ದೂರದಿಂದ ಬಂದರು ಅಂತ ಅಷ್ಟೇ ಕೇಳ್ಕೊಬಂದಿದ್ದೆ. ಬಟ್ ಅವ್ರು ಎಷ್ಟು ಚೆನ್ನಾಗಿ ದರ್ಶನ ಕೊಟ್ಟರು ಅಂದರೆ 5 ನಿಮಿಷ ಅವ್ರ ಮುಂದೆ ನಿಂತ್ಕೊಳ್ಳೋದು. ನನಗೆ ಏನು ಕೇಳೋಕ್ಕಾಗಲಿಲ್ಲ. ಹತ್ತಿದ್ದೀನಿ ಅಂದರೆ ಅಷ್ಟು ಹತ್ತಿದ್ದೀನಿ. ಇವಾಗ ನಮ್ಮ ಚಿಕ್ಕ ಮಕ್ಕಳಾಗಿ ನಾವು ನಮ್ಮ ತಂದೆ ಮುಂದೆ ನಿಂತ್ಕೊಂಡು ಯಾವ ಥರ ಅಳ್ತೀವಿ ಆ ಥರ ನಿಂತ್ಕೊಂಡು ಹತ್ತಿದ್ದೀನಿ. ನನಗೆ ನಿಜ ಖುಷಿ ಆಯಿತು. ಇದು ಯಾರಾದರೂ ನೀವು ರಾಯರ ಭಕ್ತರಾಗಿದ್ದರೆ, ನಿಮಗೂ ಏನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗಂತೂ ಅಲ್ಲಿಂದ ಬಂದಮೇಲೆ ಅದನ್ನು ಒಂದು 2-3 ದಿನ ಅದೇ ಗುಂಗಲ್ಲಿದ್ದೆ. ಆ ಗುಂಗಿಂದ ಆಚೆ ಬರೋಕ್ಕೆ ಆಗಿಲ್ಲ ನನಗೆ. ಇವಾಗಲೂ ಅಷ್ಟೇ 1 ತಿಂಗಳಾಗಿದೆ. ಈ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಇವಾಗೂ ಅದನ್ನು ನೆನಪಿಸ್ಕೊಂಡ್ರೆ ನನ್ನ ಕಣ್ಣು ಮುಂದೆ ಇದ್ದಂಗಿದೆ. ಒಂಥರ ಕಣ್ಣೀರು ಬರ್ತಾಯಿದೆ ನನಗೆ. ವಿಡಿಯೋ ನೋಡ್ಕೊಂಡು ವಾಯ್ಸ್ ಕೊಡೋಕ್ಕಾಗ್ತಾಯಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.